ಎವ್ರಿವನ್, ವೆಲ್ಕಮ್ ಟು ಚೈತ್ರ ವಿನೋದ್ ಕುಮಾರ್ ಕನ್ನಡ ವ್ಲಾಗ್ಸ್. ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಹೆಲ್ತಿ ಸ್ವೀಟ್ ಮಾಡಿಕೊಡೋದು ಅಂತ ತೋರಿಸ್ತೀನಿ. ಸ್ವೀಟ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ನಾನು ನನ್ನ ಮಗಳಿಗೆ ಅಂಗನವಾಡಿಲಿ ಕೊಡ್ತಾರಲ್ಲ ಆ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಮಿಲ್ಕ್ ಪೌಡರ್ ತೊಗೋಬೋದು. ಹಾಗೆ ನಾನಿಲ್ಲಿ 1 ಕಪ್ಪಷ್ಟು ಬೋರ ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ನಿಮಗೆ ಅಂಗಡಿಲೂ ಕೂಡ ಸಿಗುತ್ತೆ, ಆದರೆ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಸ್ವೀಟ್ ಮಾಡಿದಾಗ ಮಾಡ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಇದ್ದಿದ್ದರಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇದ್ರ ರೆಸಿಪಿನ ಬೇಕಾದರೆ ನಾನು ಅಪ್ಕಮಿಂಗ್ ವೀಡಿಯೋಸ್ದಲ್ಲಿ ನಿಮ್ಗೆ ಶೇರ್ ಮಾಡ್ಕೊತೀನಿ. ಹಾಗೆ ನಾನಿಲ್ಲಿ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಮೀಡಿಯಮ್ ಗ್ಲಾಸಲ್ಲಿ 3/4 ಭಾಗದಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ, ಸಕ್ಕರೆನ ಗ್ರೈಂಡ್ ಮಾಡಿರೋ ಪೌಡರ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2-3 ಸ್ಪೂನಷ್ಟು ಹೋಮ್ ಮೇಡ್ ಡ್ರೈ ಫ್ರೂಟ್ ಪೌಡರ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಆ ತುಪ್ಪ ಸ್ವಲ್ಪ ಕಾದ್ಮೇಲೆ, ಜಾಸ್ತಿ ಕಾಯೋದೆಲ್ಲ ಬೇಡ, ಸ್ವಲ್ಪ ಕಾಯ್ದ ತಕ್ಷಣ ನಾನೇನು ಒಂದು ಬೌಲಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನೋ ಅಷ್ಟು ಹಾಕೋತಾ ಇದ್ದೀನಿ. ಅದು ಹಾಕಿದ ತಕ್ಷಣವೇ ಕೈ ಆಡಬೇಕು. ಹೇಗೆ ನಾವು ರವೆನ ಹುರ್ಕೋತೀವೋ ಹಾಗೆ ಹುರ್ಕೋಬೇಕು. ಒಂದು ಸ್ವಲ್ಪನೂ ಗಂಟಾಗ್ದಾಗೆ ಸೀದಾಗೆ ನೋಡ್ಕೋಬೇಕು. ಅದರಲ್ಲೂ ಈ ಸ್ವೀಟ್ ಮಾಡಬೇಕಾದ್ರಂತೂ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೇಬಾರ್ದು. ಏನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಸೀದ್ಬಿಡುತ್ತೆ. ಸೀದ್ರೆ ಸ್ವೀಟ್ ಟೇಸ್ಟೇ ಸಿಗಲ್ಲ. ಸೊ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫುಲ್ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಯಾವಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೋ, ಸ್ವಲ್ಪ ಯೆಲ್ಲೋ ಕಲರಿಶ್ ಬಂದಾಗ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡಿದ್ದ ತಕ್ಷಣ ಅಷ್ಟೇ ತಿರ್ಗಾ ಉರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇರಬೇಕು. ನಾವೆಲ್ಲೂ ಕೈ ಬಿಡಲೇಬಾರ್ದು. ಮತ್ತೇನಾದರೂ ಇದು ಗಂಟು ಥರ ಏನಾದ್ರು ಕಾಣಿಸ್ಕೊಂಡ್ರೆ ಅಲ್ಲೇ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇರಬೇಕು. ಗಂಟಾಗೋಕ್ಕೂ ಕೂಡ ಬಿಡಬಾರ್ದು. ಹಾಗೆ ಇದನ್ನು ಚೆನ್ನಾಗಿ ಹುರ್ಕೋತಾನೆ ಇರಬೇಕು. ಈ ಸ್ವೀಟ್ನ ನಾವು ಮನೆಯಲ್ಲೇ ಮಾಡೋದ್ರಿಂದ ಫ್ರೆಶ್ ಆಗು ಕೂಡ ಇರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ಲ, ಈ ಸ್ವೀಟ್ ಸೇಮ್ ಧಾರವಾಡ ಪೇಡ ಇದ್ದಾಗೆ ಇರುತ್ತೆ. ಆದರೆ ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಸ್ವೀಟ್ ಟೇಸ್ಟೇ ಚೇಂಜ್ ಆಗಿರುತ್ತೆ. ಧಾರವಾಡ ಪೇಡಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಸ್ವೀಟ್ಸ್ನ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಸ್ವೀಟ್ಸ್ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಉರಿತಾ ಇದ್ದಷ್ಟು ಇದ್ರ ಕಲರು ಸ್ವಲ್ಪನೇ ಚೇಂಜ್ ಆಗುತ್ತೆ. ಈಗ ಧಾರವಾಡ ಪೇಡ ಯಾವ ಕಲರ್ ಇದೆಯೋ ಆ ಕಲರ್ ಬರೋವರೆಗೂ ಉರಿತಾ ಇರಬೇಕು. ಹಾಗೆ ಸ್ವಲ್ಪ ಯೆಲ್ಲೋ ಕಲರ್ ಆಗ್ತಿದ್ದಂಗೆ ಒಂಚೂರು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ನಾವು ಹೀಗೆ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಹಾಗೆ ಒಂದು ಚೂರು ಹಾಲು ಹಾಕ್ಕೊಂಡು ಹುರ್ಕೋಬೇಕು. ನೋಡಿದ್ರಲ್ಲ, ಈ ಥರ ಬ್ರೌನಿಷ್ ಕಲರ್ ಆಗೋವರೆಗೂ ಹಾಲು ಹಾಕ್ಕೊಂಡು ನಾವು ಹುರ್ಕೋತಾ ಇರಬೇಕು. ಈ ಥರ ಆದಮೇಲೂ ಕೂಡ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಹುರ್ಕೋಬೇಕು. ಯಾಕಂದರೆ ಅದು ಫುಲ್ಲು ಧಾರವಾಡ ಪೇಡದ ಥರ ಫುಲ್ಲು ಬ್ರೌನಿಷ್ ಕಲರ್ ಆಗುತ್ತಲ್ಲ, ಅಲ್ಲಿವರೆಗೂ ನಾವು ಹಾಲು ಹಾಕ್ಕೊಂಡು ಹುರ್ಕೋತಾ ಇರಬೇಕು. ಹಾಲು ಪೌಡ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ಚೆನ್ನಾಗಿ ಹುರ್ಕೋತಾ ಇರಬೇಕು. ಅದು ಹೋದ್ಮೇಲೆ ಒಂದು ಸ್ಮೆಲ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಘಮ್ ಅಂತ ಇರುತ್ತೆ. ಮನೆ ಫುಲ್ ಅದೇ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರ್ಕೋತಾನೆ ಇರಬೇಕು. ಎಲ್ಲೂ ಗಂಟಾಗ್ದಾಗೆ ಯಾವುದೇ ಥರ ಸೀದಂಗೆ ನಾವು ಹುರ್ಕೋತಾ ಇರಬೇಕು. ಸ್ವೀಟ್ನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಆಲ್ರೆಡಿ ಒಂದು 2-3 ಸಲ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗಂತೂ ಇದು ತುಂಬಾ ಇಷ್ಟ. ತುಂಬ ಚೆನ್ನಾಗಿದೆ, ಅಂಗಡಿಗಿಂತ ತುಂಬ ಚೆನ್ನಾಗಿ ಮಾಡಿದ್ದೆ ಅಂತಾರೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಇದು ಫುಲ್ಲು ಬ್ರೌನಿಷ್ ಕಲರ್ ಬಂದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಇದು ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೋಬೇಕು. ನಾವು ಹೆಂಗೆ ಮನೆಯಲ್ಲಿ ರವೆ ಉಂಡೆ, ಲಡ್ಡು ಎಲ್ಲ ಮಾಡಿದಾಗ ಚೆನ್ನಾಗಿ ನಾದ್ಕೋತೀವೋ ಆ ಥರ ಚೆನ್ನಾಗಿ ನಾದ್ಕೋಬೇಕು. ಈಗ ನಾನು ಆವಾಗಲೇ 1 ಕಪ್ ಬೋರ ಸಕ್ಕರೆ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಸೇರಬೇಕಲ್ವ ಟೇಸ್ಟ್, ಸಕ್ಕರೆ ಸ್ವೀಟ್ ಬರಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಗಂಟಿದ್ರೆ ಅದನ್ನು ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬೋರ ಸಕ್ಕರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕಲ್ವ, ಆವಾಗಲೇ ಆ ಸ್ವೀಟ್ ತುಂಬ ಚೆನ್ನಾಗಿ ಬಾಯಿಗೆ ಸಿಗೋದು. ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಟೋದ್ರಿಂದ ಇದನ್ನು ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಟರು ಅಷ್ಟೇ ಚೆನ್ನಾಗಿರುತ್ತೆ. ಯಾವುದು ಬಿಟ್ಕೊಳ್ಳಲ್ಲ ಮತ್ತು ಉದುರೋಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಇದನ್ನು ನಾವು ಅಟ್ಲೀಸ್ಟ್ 1 ವೀಕ್ ಆದರೂ ನಾವು ಇಟ್ಕೋಬೋದು, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ.
ಮತ್ತು ಯಾವುದೇ ಥರ ಹಾಳಾಗೋದಾಗಲಿ ಬೂಸ್ಟ್ನು ಬರೋದಾಗಲಿ ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ದಿನ ಒಂದೊಂದು ಕೊಟ್ಟರು ಏನು ಪ್ರಾಬ್ಲಮ್ ಆಗೋಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಸ್ವಲ್ಪನೇ ಬೋರಾ ಸಕ್ಕರೆ, ಒಂದು ಬೌಲ್ ಹಾಲು ಪೌಡ್ರ್ ನಾನು ಒಂದು ಬೌಲಲ್ಲಿ ಮುಕ್ಕಾಲು ಭಾಗದಷ್ಟು ಬೋರಾ ಸಕ್ಕರೆ ತೊಗೊಂಡಿದ್ದೆ. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾಯಿದ್ದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಬೋರಾ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಏನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನೋ ಒಂದು 3-4 ಸ್ಪೂನಷ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಎಲ್ಲದಕ್ಕೂ ಸೇರಿದ್ರೆ ಬಾಯಿಗೆ ಈ ಪಿಸ್ತಾ ಬಾದಾಮಿ ಎಲ್ಲ ಸಿಗ್ತಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋರಿಗೆ. ಹಾಗೆ ಇದು ಫುಲ್ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಉಂಡೆ ಮಾಡೋಷ್ಟು ಇದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಆವಾಗಲೇ ನಾನು ಸ್ವಲ್ಪ ಬೋರಾ ಸಕ್ಕರೆನೇ ಎತ್ತಿಟ್ಕೊಂಡಿದ್ದೆ. ಈಗ ನಾವು ಅದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಕೋಬೋದು. ಈಗ ನಾನು ಒಂದು ಕೈ ಹಿಡಿಯೋಷ್ಟು ಒಂದು ಮುಷ್ಟಿಯಷ್ಟು ಕಟ್ಕೊತಾ ಇದ್ದೀನಿ. ನೀವು ಹೆಂಗೆ ಬೇಕು ಆ ಥರ ಕಟ್ಕೋಬೋದು. ರೌಂಡ್ ಬೇಕಂದರೆ ರೌಂಡು, ಇಲ್ಲ ಯಾವ ಶೇಪ್ ಕೊಡ್ತೀರೋ ಆ ಶೇಪಲ್ಲಿ ಕಟ್ಕೋಬೋದು. ಚೆನ್ನಾಗಿ ನಾವು ಹೆಂಗೆ ಅಂದರೆ ಟಮಟ ಮಾಡ್ತೀವಲ್ಲ, ಅದನ್ನು ಚೆನ್ನಾಗಿ ಇಸ್ಕಿ ಬಿಟ್ಕೋಬಾರ್ದು ಅಂತ ಕಟ್ಕೋತೀವಲ್ಲ, ಆ ಥರನೇ ಚೆನ್ನಾಗಿ ಹಿಂಡಿ ನಾವು ಇದನ್ನು ಕಟ್ಟಬೇಕು. ಈಗ ಅದನ್ನು ಬೋರಾ ಸಕ್ಕರೆಗೆ ಒಂದೆರಡು ಸುತ್ತು ಆ ಕಡೆ ಈ ಕಡೆ ಮಾಡಿ ಒಂದು ಪ್ಲೇಟ್ಗೆ ತಿಕ್ಕೋತಿದ್ದೀನಿ. ಒಂದು 2-3 ಇಲ್ಲಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೋ ಅಷ್ಟೇ ಚೆನ್ನಾಗಿ ಟೇಸ್ಟು ಕೂಡ ಬರುತ್ತೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಸ್ವೀಟ್ನ ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಇಡಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಈಗ ನಾನು ಈ ಸ್ವೀಟ್ನ ನಮ್ಮ ಅಮ್ಮಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತಿದ್ದೀನಿ. ನೀವೇ ನೋಡಿ ಅವ್ರು ಏನು ಹೇಳ್ತಾರೆ ಅಂತ. ಅಮ್ಮ ಹೆಂಗೈತೆ? ಸೂಪರ್.